ದಿನ 2 ಮುದ್ದೆ ಮಾಡೋರು, ಇವತ್ತು 4-5 ಮುದ್ದೆ ಮಾಡೋರೆ. ನಿಮ್ಮ ಅಪ್ಪಂಗೆ ಏನೋ ಒಂಚೂರು ಉಪ್ಪು ಹುಳಿ ಖಾರ ಏನೋ ಒಂಚೂರು ಹೆಚ್ಚಾಗಂಗಿಲ್ಲ. ಎಲ್ರಿಗೂ ನಮಸ್ಕಾರ. ಇವತ್ತು ಮಧುಗಿರಿಗೆ ಹೋಗಿದ್ದೆ. ಸ್ವಲ್ಪ ಬೀಜದ ಕಾಳು ತರೋದಿತ್ತು, ತೊಗರಿಕಾಳು ಅವರೆಕಾಳು. ಅದನ್ನು ತಗೊಂಡು ಹಾಗೆ ನಮ್ಮ ಶ್ರೀಮತಿಯವ್ರಿಗೆ ಹೂವು ತಗೊಂಡು ಬಂದಿದ್ದೀನಿ. ಅದು ಈ ಥರ ಹೂವು ತರ್ತೀನಿ, ಬಿಡಿ ಹೂವು ತಗೊಬರ್ತೀನಿ ನಾನು. ತಗೊಬಂದು ಅವರೇ ಕಟ್ಕೋತಾರೆ ನಮ್ಮ ಶ್ರೀಮತಿಯವರೇ. ಅದನ್ನು ಕಟ್ಕೊಂಡು ಹೂವು ಮುಡ್ಕೋತಾರೆ. ಕುಕ್ಕರು ವಿಸಲ್ ಆಗ್ತಾ ಐತೆ. ಅಂದರೆ ಅಲ್ಲಿ ಕೆಲಸಕ್ಕೆ ಬಂದವರಲ್ಲ, ಅವ್ರಿಗೆಲ್ಲ ಅಡುಗೆ ಮಾಡಬೇಕಲ್ವ ಟೈಮಿಗೆ ಸರಿಯಾಗಿ. ಅದಕ್ಕೆ ಸಾಂಬಾರೇನೋ ಮಾಡ್ತಾರೆ ಮಸ್ತಪ್ಪೇನೋ. ಮಧುಗಿರಿಯಿಂದ ಬಂದಮೇಲೆ ಸ್ವಲ್ಪ ಮುಖ ತೊಳ್ಕೊಂಡು ವಿಭೂತಿ ಇಟ್ಕೊಂಡು ದೇವ್ರಿಗೆ ಕೈ ಮುಗಿದು, ನನಗೆ ಯಾವಾಗಲಾಗಲಿ ಬೆಳಗ್ಗೆ ಮಧ್ಯಾಹ್ನ ಸಂಜೆ ಯಾವಾಗಲೇ ಕೈ ಮುಗಿದ್ರು ಮುಖ ತೊಳೆದ್ರು ದೇವ್ರಿಗೆ ಕೈ ಮುಗಿಬೇಕು, ವಿಭೂತಿ ಇಟ್ಕೋಬೇಕದು. ಅದು ಒಳ್ಳೆ ಅಭ್ಯಾಸ. ನಮ್ಮ ಶ್ರೀಮತಿಯವರು ನನಗೋಸ್ಕರ ಕಾಫಿ ಮಾಡ್ತಾ ಇದ್ದಾರೆ ನೋಡ್ರಿ. ಇನ್ನು ಸ್ವಲ್ಪ ಗ್ಯಾಸ್ ಎಲ್ಲ ಕ್ಲೀನ್ ಮಾಡ್ಬೇಕಿದ್ರೆ ಇವಾಗ ಅಡ್ಗೆ ಆಯ್ತು. ಇನ್ನು ಏನು ಕ್ಲೀನ್ ಮಾಡಿಲ್ಲ. ಇವರು ಬರ್ತಿದಂಗೆ ಕಾಫಿ ಬೇಕು ಅಂತ ಕೇಳಿದ್ರು, ಅದಕ್ಕೆ ಕಾಫಿ ಮಾಡೋಣ ಅಂತ. ಆರಾಮಾಗಿ ಕೂತ್ಕೊಂಡು ನೋಡ್ರಿ. ಅವಾಗಿಂದ ನಿಂತೇ ಇದೆ. ಮಸಪ್ ಸಾಂಬಾರ್ ಮಾಡಿ, ಮುದ್ದೆ ಮಾಡಿ, ಅನ್ನ ಮಾಡಿ. ಮುದ್ದೆ ದಿನ 2 ಮುದ್ದೆ ಮಾಡೋರು, ಇವತ್ತು 4-5 ಮುದ್ದೆ ಮಾಡೋರೆ. ಕೆಲ್ಸಕ್ಕೆ ಬಂದವ್ರೆ ಅಂತ. ಆಮೇಲೆ ಇದು ಮಸಪ್ ಸಾಂಬಾರು ಕೆಲ್ಸಕ್ಕೆ ಬಂದವರು, ಅದಕ್ಕೋಸ್ಕರ. ಈಗ ಅವರು ಇನ್ನೇನು ಈಗಲೂ ಊಟಕ್ಕೆ ಬರ್ತಾರೆ. ನಾನು ಬೆಳಗ್ಗೆ ಇಲ್ಲಿಂದ ಹೋದ್ಮೇಲೆ ಕಾಫಿ ಕುಡಿದಿರೋವಲ್ಲ, ಸುಸ್ತಾಯ್ತು. ಹೋಗ್ಬಂದು ಒಂಥರ ಗಾಡೀಲಿ ಹೋಗ್ಬಂದೆ ಬಿಸಿಲಾಗೆ. ಅದಕ್ಕೆ ಒಂದು ಲೋಟ ಕಾಫಿ ಕುಡಿದ್ರೆ ಸ್ವಲ್ಪ ಫ್ರೆಶ್ ಅನ್ಸುತ್ತೆ. ಅದಕ್ಕೆ ಗಾಡಿಯಲ್ಲಿ ಹೋಗಿ ಬಂದೆ ಅಂತಲ್ಲ, ನಮ್ಗೆ ಎಲ್ಲೇ ಹೋಗಿ ಬಂದ್ರು ಮನೇಲಿ ಇದ್ರು ಕಾಫಿ ಕುಡಿದ್ರೆ ಏನೋ ಒಂಥರ. ಅದು ಎಲ್ಲಿಗಾದ್ರೂ ಹೋಗಿ ಬಂದ್ಮೇಲಂತೂ ಮನೆಗೆ ಬರ್ತಿದ್ದಾಗ ಒಂದು ಸ್ವಲ್ಪ ಮುಖ ತಗೊಂಡು ಒಂಚೂರು ಕಾಫಿ ಕುಡಿದ್ರೆ ಸಮಾಧಾನ, ಒಂಥರ ರಿಲ್ಯಾಕ್ಸ್ ಅಂತಾರಲ್ಲ, ಆ ಥರ ಆಗ್ತೈತೆ. ಅದಕ್ಕೆ ನಂದು ಈ ಲೋಟ ಸ್ವಲ್ಪ ದೊಡ್ಡದು. ಯಾಕೆಂದ್ರೆ ಅವ್ರು ನಾಳೆಯಿಂದ ಕಾಫಿ ಕುಡಿಯಲ್ವಲ್ಲ, ಅದಕ್ಕೆ. ಇಲ್ಲ ನಾನು ಇಲ್ಲ ನಿಜ ನಾನು ಬಿಡ್ಬೇಕು ಅಂತ ಅಂದ್ಕೊಂತಾರೆ, ಆದ್ರೆ ಆಗ್ತಾ ಇಲ್ಲ. ಬಿಡಕ್ ಆಗ್ತಾ ಇಲ್ಲ ಕಾಫಿ ಕುಡಿಯೋದನ್ನ. ನೀನ್ ಸುಮ್ಮನೆ ಇದ್ರೆ ಗ್ಯಾರಂಟಿ ನಾನು ಕಾಫಿ ಕುಡಿಯೋದಾಗುತ್ತೆ. ಆಯ್ತಾ? ಇವತ್ತು ನಮ್ಮ ಹೊಲದಲ್ಲಿ ಕೆಲ್ಸಕ್ಕೆ ಬಂದವ್ರೆ. ಇದು ಸದೆ ಆಯೋದು ಅಂತೀವಿ ನಾವು ಈ ಕೆಲಸಕ್ಕೆ. ಅಂದರೆ ಮೊನ್ನೆ ಈ ಹೊಲ ಎಲ್ಲ ಗೇಯ್ಮೆ ಮಾಡಿಸಿದ್ವಿ, ನೋಡಿದ್ರಲ್ಲ. ಮುಂಚೆ ಸೆಪ್ಪೆ ಹಾಕಿದ್ವಿ, ಮೇವಿಗೆ ಹಸುಗೆ ಆ ಹೊಲನೆಲ್ಲ ಗೇಯ್ಮೆ ಮಾಡಿಸಿದ್ವಲ್ಲ, ಅದೇ ಹೊಲದಲ್ಲೇ ಇವಾಗ ಈ ಸದೆ ಆಯೋದು ಅಂದರೆ ಹುಲ್ಲು ಸೊಪ್ಪು ಇಂಥದ್ದೆಲ್ಲ ಮೇಲೆ ಬಂದಿರ್ತೈತೆ ಗೇಯ್ಮೆ ಮಾಡಿದಾಗ. ಅದನ್ನೆಲ್ಲ ಅದು ಹಾಕ್ಬೇಕು. ಇಲ್ಲೆಲ್ಲ ಆ ಕಡೆ ಹೊಲ ಐತೆ ನೋಡ್ರಿ, ಅಲ್ಲೆಲ್ಲ ಒಂದು ಅರ್ಧ ಹಂಗೆ ಬಿದ್ದೈತೆ ನೋಡ್ರಿ, ಹುಲ್ಲೆಲ್ಲ ಕಾಣಿಸ್ತಾ ಐತೆ ಅಲ್ಲಲ್ಲಿ ಐತೆ. ಅದನ್ನೆಲ್ಲ ಆಯ್ದು ಹಾಕ್ಬೇಕು. ಈ ಕಡೆ ಹಾಕವ್ರು ನೋಡ್ರಿ ಹೊಲಲ್ಲಿ ರಾಶಿ, ಈ ಥರ ರಾಶಿ ಹಾಕಬೇಕು. ಈ ಥರ ಇಲ್ಲಾಂದ್ರೆ ಹಂಗೆ ಬಿಟ್ಟರೆ ಬೆಳೆ ಇಕ್ಕಿದಾಗ ಅದೆಲ್ಲ ಮೇಲೆ ಬೆಳ್ಕೊಂಡು ಮತ್ತೆ ಚಿಗ್ರಿ ಬೆಳ್ಕೊಂಡು ಕಳೆ ಬೆಳೆದು ಬಿಡ್ತೈತೆ ಹೊಲ ತುಂಬ ಬೆಳೆನಲ್ಲಿ ಮಧ್ಯದಲ್ಲಿ. ಅದಕ್ಕೆ ಅದನ್ನೆಲ್ಲ ಅಚ್ಚುಕಟ್ಟು ಮಾಡಬೇಕು. ಹಸ್ನು ಮಾಡೋದು ಅಂತಾರಲ್ಲ ಹೊಲನ, ಅದೇ ಇದೆಲ್ಲ ಮಾಡಿಸ್ತಾ ಇದ್ದೀವಿ. ಈಗ ಅವರು ಊಟಕ್ಕೆ ಹೋಗೋರೆ, ಕೆಲಸ ಮಾಡ್ತಿದ್ದವರು. ನಾನಿಲ್ಲಿ ಬಂದು ಅದಕ್ಕೆ ಈಗ ವೀಡಿಯೋ ಮಾಡಿ ನಿಮ್ಮ ಜೊತೆ ಶೇರ್ ಮಾಡಿಕೊಂಡೆ ಇದನ್ನು. ನಮ್ಮ ಅಜ್ಜಾಣೆ ಮಗಳು ಬಂದುಬಿಟ್ಟು ಮುಖ ತೊಳ್ಕೊಂಡು ಹನುಮಾನ್ ಚಾಲೀಸ ಹೇಳಿ, ಆಮೇಲೆ ಈವ್ನಿಂಗ್ ಸ್ನ್ಯಾಕ್ಸ್ ಬೆಳಗ್ಗೆ ಪಾಯಸನೇ ಈಗಲೂ ತಿಂತಾ ಇದ್ದಾಳೆ. ತಲೆ ಬಾಚಿಸ್ಕೊಳ್ಳಮ್ಮ ಅಮ್ಮಂತಾಗೆ. ಹೆಂಗಿದೆ ನೋಡು ಕೂದಲೆಲ್ಲ. ಏನು ಹೋಮ್ವರ್ಕ್ ಗೀಮ್ವರ್ಕ್ ಏನು ಕೊಟ್ಟಿಲ್ಲ ಇವತ್ತು ಬರೆಯೋಕ್ಕೆ? ಕೊಟ್ಟೋರಾ? ಕೊಟ್ಟವ್ರೆ. ಹೆಂಗಿತ್ತು ಮಗಳ ಸ್ಕೂಲು? ಚೆನ್ನಾಗಿತ್ತು. ಏನಾಯ್ತು ತರ ಮುಂದಕ್ಕೆ ತಿರ್ಗೊಂಚೂರು. ಇವತ್ತು ಯಾವ ಹೋಮ್ವರ್ಕ್ ಕೊಟ್ಟವ್ರಂತೆ? ಏನೇನು ಕೊಟ್ಟವ್ರ ಮಗಳೇ ಹೋಮ್ವರ್ಕು? ಏನೇನು ಕೊಟ್ಟವ್ರೆ? ಹೋಮ್ವರ್ಕು ಹಿಂದಿ ಬರ್ಕೊಂಬರಕ್ಕೆ ಕೊಟ್ಟರು. ಯಾವ್ದು ಏನ? ಅದೇ ಅಮ್ಮ, ಲೆಟರ್ ಬರೆಯೋದು ಕಾಯಿಂದ. ರಜದಲ್ಲಿ ಕೊಟ್ಟಿದ್ರ ಅದನ್ನ? ಇವತ್ತು ಕೊಟ್ಟಿರೋದು. ಲೆಟರ್ ಅಲ್ಲ ಮಗಳ, ಅದನ್ನೇನಂತಾರೆ ಕಾಗುಣಿತ ಹಿಂದಿನ ಏನೋ ಹೇಳ್ತಾರಲ್ಲ. ಕಾಗುಣಿತಲ್ಲ, ಹಿಂದಿ ಆ ಸೆ ಅನಾರ್ ಆ ಥರ ಪದಗಳು ಬರ್ಕೊಂಡು ಹೋಗೋದು. ಮತ್ತೆ ಡಿಫಿಕಲ್ಟ್ ವರ್ಡ್ಸ್ ಬರ್ಕೊಂಬರಕ್ಕೆ ಕೊಟ್ಟರು ಸೋಷಿಯಲ್. ಆಮೇಲೆ ಇದು ಯಾರ ಮ್ಯಾಮು ಕೇಳಿಲ್ವಾ ಯಾಕೆ ಇವಾಗ ಬಂದಿದೆ ಸ್ಕೂಲ್ಗೆ ಅಂತ? ಕೇಳಿದ್ರು. ನಾನು ಜೂನ್ 1 ಬರೋಣ ಅಂದ್ಕೊಂಡೆ. ಆದರೆ ಯಾವುದು ನಮ್ಮ ಊರಿಗೆ ಹೋಗಿದ್ವಿ ಅಂದರೆ ಅದಕ್ಕೆ ಯಾವತ್ತು ಸ್ಕೂಲ್ ಸ್ಟಾರ್ಟ್ ಆಗಿತ್ತು ಅಂತ ಕೇಳಿದ್ರು. ಮೇ 25 ಅಂದೆ. ಅದಕ್ಕೆ ಇವತ್ತು ಎಷ್ಟು ಡೇಟ್ ಅಂದರು? ಜೂನ್ 4 ಅಂದೆ. ಎಲ್ಲ ಹೋಮ್ವರ್ಕ್ ಮುಗಿಸಿದ್ಯಾ ಅಂದರು. ಎಸ್ ಮ್ಯಾಮ್ ಅಂದೆ. ಸರ್ ಯಾಕೆ 3 ದಿವಸ ಆಬ್ಸೆಂಟ್ ಅಂತ? ಸರ್ ಊರಿಗೆ ಹೋಗಿದ್ದೆ ಅಂದೆ. ಇನ್ಮೇಲಿಂದ ಬರ್ತೀಯ ಕರೆಕ್ಟಿಗೆ ಅಂದರು. ಎಸ್ ಸರ್ ಅಂದೆ ಸುಮ್ಮನೆ. ಮತ್ತೆ ತಿಂಡಿ ಹೆಂಗಿತ್ತು? ತಿಂಡಿ ಎಲ್ಲ ಖಾಲಿನಾ? ಸೂಪರಾಗಿತ್ತು. ಪಲ್ಯ ಮತ್ತು ಸೂಪರಾಗಿತ್ತು.
ನಿಮ್ಮ ಅಪ್ಪ ನೋಡಿದ್ರೆ ಚೆನ್ನಾಗಿಲ್ಲ ನಿನಗೆ ಸೂಪರ್ ಆಗಿತ್ತ, ನನಗೆ ಇಷ್ಟ ಆಗಿಲ್ಲ ಮಗಳೇ, ಒಂಚೂರು ಇಷ್ಟ ಆಗಿಲ್ಲ ನನಗೆ. ಅಂತೆಲ್ಲ ಮಗಳೇ. ನೀನು ಸಖತ್ತೈತೆ ಅಂತೀಯ, ಇರ್ಲಿಲ್ಲ. ಇಲ್ಲ ನಿಂಗೆ ನಾಲ್ಗೆ ಕೆಟ್ಟೋಗೈತೆ ಅನ್ಸುತ್ತೆ. ನಮ್ಮ ಕ್ಲಾಸ್ನವರೆಲ್ಲ ತುಂಬಾ ಇಷ್ಟಪಡ್ತೀವಿ. ಯಾರಮ್ಮ ನಿಮ್ಮ ಕ್ಲಾಸಲ್ಲಿ? ನಮ್ಮ ಫ್ರೆಂಡ್ಸ್ ಎಲ್ಲ ತುಂಬಾ ಇಷ್ಟಪಡ್ತೀವಿ. ಹೌದಾ, ಹ್ಮ್ ಶೇರ್ ಮಾಡ್ದ ಅವ್ರಿಗೆಲ್ಲ? ಏನಿಲ್ಲ ಮಗಳೇ, ಚೆನ್ನಾಗಿತ್ತು, ಸ್ವಲ್ಪ ಹುಳಿ ಜಾಸ್ತಿ ಆಗಿತ್ತು ಅಷ್ಟೇ. ಹ್ಮ್ ಹ್ಮ್ ನಿಮ್ಮ ಅಪ್ಪಂಗೆ ಏನೋ ಒಂಚೂರು ಉಪ್ಪು ಹುಳಿ ಖಾರ ಏನೋ ಒಂಚೂರು ಹೆಚ್ಚಾಗಂಗಿಲ್ಲ, ಅವ್ಗಳೇ ಚೆನ್ನಾಗಿಲ್ಲ ಅಂತ ಅದಕ್ಕೊಂದು ಹೆಸರು ಇಟ್ಬಿಡ್ತಾರೆ. ಚೆನ್ನಾಗಿರ್ಲಿಲ್ಲ ನಿಜ, ಅದಕ್ಕೆ ಚೆನ್ನಾಗಿಲ್ಲ ಅಂತ ಹೇಳ್ಬೇಕು. ಚೆನ್ನಾಗಿಲ್ಲದೆ ಇರೋದನ್ನ ಚೆನ್ನಾಗಿಲ್ಲ ಅಂತ ಹೇಳ್ಬೇಕು. ಇನ್ನೇನಾಯ್ತು ಮಗಳೇ? ಏನಿಲ್ಲ. ನಿನ್ ಫ್ರೆಂಡ್ಸ್ ಯಾರು ಕೇಳಲಿಲ್ವಾ? ಹೌದು, ನಿನ್ ಫ್ರೆಂಡ್ಸ್ಗಳಿಗೆಲ್ಲ ತೋರಿಸ್ತಿಲ್ವಾ ಸ್ಕೂಲ್ ಬ್ಯಾಗು? ಹೊಸ ಬ್ಯಾಗು, ಹೊಸ ಪೌಚ್ ಎಲ್ಲ ಅವೆಲ್ಲ ಮಾಡಿರ್ತೀಯಲ್ವಾ? ಅವೆಲ್ಲ ಎಲ್ಲಾರು ಮಾಡ್ತಾರೆ, ಎಲ್ಲ ಮಕ್ಕಳು. ಬನ್ನಿ. ಹೌದು. ಇದು ಮನ್ವಿತಾ ನನಗೆ ಹೊಸ ಬ್ಯಾಗ್ gift ತಗೊಂಡಿದ್ದಾರಾ? ಕೊಟ್ಟಿದ್ರು. ಏನು? ಕಾಶ್ಮೀರಿಯಿಂದ ಕೀ ಬನ್ಸ್ ತಂದಿದ್ದಾರೆ. ಕಾಶ್ಮೀರಕ್ಕೆ ಕಾಶಿ ಹೋಗಿದ್ದಂತೆ? ಕಾಶಿ ಕಾಶಿಗೆ ಹೋಗಿದ್ಲಂತ? ಕಾಶಿ ಕಾಶಿ. ಯಾರು ಹೋಗಿದ್ದಂತೆ? ಮನ್ವಿತಾ ಅವಳೆ ಸಮ್ಮರ್ ಹಾಲಿಡೇಸ್ ಅಲ್ಲಿ. ಹೌದಾ? ಕಾಶಿ. ಯಾರು ಕರ್ಕೊಂಡು ಹೋಗಿದ್ರಂತೆ? ಅವಳು ಅವರಪ್ಪ ಅವರಮ್ಮ ಕಾಶಿಗೆ ಹೋಗಿದ್ರಂತ? ಹ್ಞೂ. ಕಾಶಿಗೆ ಅಲ್ವಾ ನಡ್ಕೊಂಡು ಹೋಗ್ಬೇಕು ಅಂತಾನೆ ಹೇಳ್ತಾರಲ್ಲ. ಅದೆಲ್ಲ ಹಳೆ ಕಾಲದಲ್ಲಿ ಅವಾಗ ನಡ್ಕೊಂಡು ಹೋಗ್ತೀವಿ, ಈಗೆಲ್ಲ ಕೀ ಯಾರು? ಬನ್ಸ್ ಕೊಟ್ಟು. ಹೌದಾ? ಹಾಂ. ಆಮೇಲೆ ಇನ್ನೇನಾಯ್ತು? ಇನ್ನೇನಿಲ್ಲ. ಉಮ್ಮೆ ನೀನು ಹೊಸ ಬ್ಯಾಗ್ ತಗೊಂಡಿದ್ದಾಳೆ. ಹೌದಾ? ಆಮೇಲೆ ಮ್ಯಾಥ್ಸು ಟೇಬಲ್ಸ್ ಬರೆಯಕ್ಕೆ ಕೊಟ್ಟಿದ್ದಾರೆ ಒಂದು ಒಳ್ಳೆ ಕೆಲಸ ಮಾಡೋರು. ಅವ್ರೊಬ್ಬರೇ ಕರೆಕ್ಟಾಗಿ ಹೋಮ್ವರ್ಕ್ ಕೊಡೋದು ಅಂದ್ರೆ ಮೇಸ್ಟ್ರುಗಳು. ನಾನು ಕೊಡಬೇಕು ಹೋಮ್ವರ್ಕ್ನ, ಅವಾಗ ನಿಮಗೆ ಬುದ್ಧಿ ಬರ್ತೈತೆ. ಮರ್ತೋಗಲ್ಲ, ಬುದ್ಧಿ ಬರ್ತೈತಲ್ಲ, ಮರ್ತೋಗಲ್ಲ. ಇದೆಲ್ಲ ಮರ್ತೋಗಲ್ಲ. ಹಂಗೆ ಕನ್ನಡ ಮೀಡಿಯಮ್ಮು ಹಿಂದಿ ಮೀಡಿಯಮ್ಮು ಎಲ್ಲ ಐ ಬರೆಯಕ್ಕೆ ಕೊಡ್ರಿ ದಿನ. ಕೊಡ್ತಾರೆ ಕನ್ನಡ ಮ್ಯಾಮು, ದಿನ ಒಂದು ಪೇಜ್ ಬರಿಬೇಕು. ಹೌದಾ? ಬರೆದ್ರೆ ಹ್ಯಾಂಡ್ ರೈಟಿಂಗ್ ಇಂಪ್ರೂವ್ ಆಗ್ತೈತೆ. ಹ್ಯಾಂಡ್ ರೈಟಿಂಗ್ ಮರ್ತೋಗಲ್ಲ, ಕಚ್ಚೆ ಗಿಚ್ಚೆ ಆಗಲ್ಲ. ಅದು lesson ಮರಿಯಲ್ಲ. ಬರಿಬೇಕು. ಏನಮ್ಮ ಇದ್ಯಾಕೆ ಹಿಂಗೆ ಅವಾಗಿಂದ? ಏನಮ್ಮ ಹೊಟ್ಟೆ ಸಿತೈತಾ? ಅವೆಲ್ಲ ಹಾಕಿದ್ದೆಲ್ಲ ತಿಂದು ತಿರ್ಗಾ ಹೊಟ್ಟೆ ಸಿತೈತೆ. ಹಾಂ, ಅದು ನೋಡಿದ್ರೆ ಇಷ್ಟು ಕ್ಯೂಟಾಗಿ ಕಡ್ಬಿಟ್ಕೊಂಡು ಹಿಂಗೆ ನಾವು ತರಬೇಕು, ಚೆನ್ನಾಗಿರ್ತೈತೆ, ಸಾಕ್ಬೇಕು. ಒಂದು ಚಿಕ್ಕ ಮರಿ ತಂದಲ್ಲ. ನಮ್ಮ ಜಣೆ ಮಗಳಿಗೆ ಬೆಕ್ಕಿನ ಮರಿ ಸಾಕೋದು ತುಂಬ ಇಷ್ಟ. ನೋಡ್ರಿ, ಯಾರ ಮನೇಲಾದರೂ ನಿಮ್ಮ ಮನೇಲಿ ಬೆಕ್ಕಿನ ಮರಿ ಇದ್ರೆ ದಯವಿಟ್ಟು ಕೊಟ್ರಿ, ಸಾಕೋತೀವಿ. ಬೇಕಾ ಮಗಳೇ? ಯಾವ ಥರ ಇರಬೇಕು ಅದು ಬೆಕ್ಕಿನ ಮರಿ? ಕೆಂಚು ಕಲರ್ ಇರಬೇಕು. ಕೆಂಜು ಕಲರ್, ಕೆಂಚದಂತಾರಲ್ಲ ಆ ಥರ ಇರಬೇಕು. ಚಿಕ್ಕ ಮರಿ ಆಗಿರ್ಬೇಕು. ಚಿಕ್ಕ ಮರಿ. ಅಲ್ಲೇ ಐತೆ. ಬಾ ಸಿರಿ ಸಿರಿ ಸಿರಿ. ಹಾಕೋಗೋದು ತಿಂತೈತಿ, ಅದು ಎದ್ರಕಂತೈತಿ. ಇದೇ ಇದಕ್ಕೆ ಹಾಕಿದ್ದು ನಾನು. ಹೌದಾ? ಇದು ತುಂಬಾ ಇತ್ತು. ಈಗ ಎಷ್ಟು ಹಾಕಿದೀನಿ ಅಷ್ಟೇ ಹಾಕಿದೀನಿ. ಯಾವುದೋ ನಾಯಿ ಬಂದು ತಿಂದೋಯ್ತು ಅನ್ಸುತ್ತೆ. ಇಲ್ಲ, ನಾನು ಆಗ ಅಲ್ಲೇ ನಿಂತಿದ್ದೆ. ಇವಾಗ ನಡೀರಿ, ಇಲ್ಲೇ ನಿಂತಿದ್ರೆ ತಿನ್ನಲ್ಲ ಅದು. ಆಗ ಅಲ್ಲಿಗೆ ಹೋಗ ನಡೀರಿ ಬಂತಿದ್ದೆ. ನೋಡಿ ಆಗ ಬಂತು. ಬಾರೋ ರಣಧೀರ. ಜಂಪು ಹೆಂಗೆ ಜಂಪ್ ಮಾಡ್ತೀನಿ ನೋಡು, ತಿಂತ ಐತೆ. ತಿನ್ನಮ್ಮ ಪಾಪ, ತುಂಬ ಹೊಟ್ಟೆ ಎಸ್ಕೊಂಡೈತೆ ಅನ್ಸುತ್ತೆ. ನಮ್ಮ ಜಾಣೆ ಮಗಳಿನಲ್ಲಿ ಮನೆ ಹತ್ರ ಬಿಟ್ಟಿದ್ದೀವಿ. ತಾತ ಇದ್ದಾರೆ, ಅವ್ರ ತಾತ ನೋಡ್ಕೋತಾರೆ. ಇಲ್ಲಿ ನೋಡ್ರಿ, ಇದು ನಮ್ಮ ಹೊಲ. ಇಲ್ಲೆಲ್ಲ ತೆಂಗಿನ ಮಟ್ಟೆ ಬಿದ್ದೈತೆ. ನೀವು ಅವಾಗೆಲ್ಲ ಹಳೇ ಬ್ಲಾಗಲ್ಲಿ ನೋಡಿದ್ದೀರಾ ಅನ್ಸುತ್ತೆ. ತೊಗರಿ ಗಿಡ ಹಾಕಿದ್ವಿ ಇಲ್ಲಿ, ತೊಗರಿಕಾಯಿ ಎಲ್ಲ ಬಿಡ್ಸಕ್ಕೆ ಬಂದಿದ್ವಿ. ಆ ಹೊಲ ಇದು, ಆ ಜಮೀನು. ಇಲ್ಲೆಲ್ಲ ತೆಂಗಿನ ಮಟ್ಟೆ ಅಲ್ಲಲ್ಲಿ ಬಿದ್ದೈತೆ ನೋಡ್ರಿ. ಇದೆಲ್ಲ ತೆಗ್ದಾಕ್ಬೇಕು, ಮಳೆ ಬಂದೈತಲ್ಲ. ಇದು ಗೇಮೇ ಮಾಡಿಸ್ಬೇಕು. ಬರೀ ನಾನಷ್ಟೇ ಅಲ್ಲ, ನನ್ನ ಜೊತೆ ಕೈ ಜೋಡಿಸಲು ನಮ್ಮ ಶ್ರೀಮತಿಯವರು ಬಂದಿದ್ದಾರೆ. ಏನೋ ಒಂದು ಮಾತು ಹೇಳ್ತಾರಲ್ವಾ, ಏನು ಅರ್ಥ ಆಯ್ತು. ಸರಿ ಆಯ್ತು, ನೆನಪಾಗ. ಒಂದು ಕೈ ಚಪ್ಪಾಳೆ ಏನೋ ಹೇಳು. ನಂಗೆ ಗೊತ್ತಿಲ್ಲಮ್ಮ, ಹೋಗಮ್ಮ. ಒಂದ್ ಕೈ ಸೇರಿದ್ರೆ ಚಪ್ಪಾಳೆ ಆಗಲ್ಲ, ಎರಡು ಕೈ ಸೇರಿದ್ರೆ ಚಪ್ಪಾಳೆ ಆಗೋದು. ಅದಕ್ಕೋಸ್ಕರ ನಮ್ಮ ಮನೆಯವ್ರಿಗೆ ಸಪೋರ್ಟ್ ಮಾಡೋದಕ್ಕೆ ಅಂತ ಬಂದಿದ್ದೀನಿ ನಾನು. ಒಳ್ಳೆ ಇದು ಏನದು, ಯಾವುದೋ ಇದರಲ್ಲಿ ಫಂಕ್ಷನಲ್ಲಿ ಭಾಷಣ ಮಾಡ್ತಾರಲ್ಲ, ಹಂಗೆ ಭಾಷಣ ಮಾಡ್ದಂಗೆ ಆಯಿತು. ಆಯ್ತಾ? ಒಂದು ಹಗ್ಗ ತರಬೇಕಿತ್ತು, ನಾನು ಮರ್ತೋಗ್ಬಿಟ್ಟೆ. ಹಗ್ಗ ತಂದಿದ್ರೆ ಹೊರೆ ಕಟ್ಟಿ ಹೊತ್ಕೊಂಡೋಗಿ ಹಾಕ್ಬೋದಿತ್ತು. ಈ ಥರ ಇಲ್ಲಿ ನೋಡಿ, ಹಿಂಗೆ ಕೈಯಲ್ಲೆಲ್ಲ ತಪ್ಕೊಂಡು ಹೋಗಿ ತೊಗೊಂಡೋಗಿ ಹಾಕಬೇಕು. ನಮ್ಮ ಶ್ರೀಮತಿಯವರು ಪಾಪ ಎಷ್ಟಾಗುತ್ತೋ ಅಷ್ಟು ತಗೊಂಡಿದ್ದಾರೆ. ಅವರ ಕೈಲಾದ ಸಹಾಯ ಅವರು ಮಾಡ್ತಾವ್ರೆ. ನೋಡ್ರಿ, ಈ ಥರ ಹಳ್ಳಿನಲ್ಲಿ ಕೆಲಸ ಮಾಡಿದ್ರೆ ಯಾವ ಜಿಮ್ಮು, ಯಾವ ಏನದು ವರ್ಕೌಟ್ ಅದೇನು ಬೇಕಾಗಲ್ಲ ಕೆಲಸ ಮಾಡಿದ್ರೆ. ಹಿಂಗೆ ನಾನು ಚಿಕ್ಕವಳಿದ್ದಾಗ ಈ ಥರ ಎಲ್ಲ ಹಸಿ ಮಟ್ಟೆನೆ
ಅವಾಗ ನಾವು ಬೆಳಗ್ಗೆ 5:45 6 ಗಂಟೆಗೆಲ್ಲ ಹೊಲ್ದತ್ರ ಹೋಗ್ಬೇಕಿತ್ತು. ಹೊಲ್ದತ್ರ ಹೋಗ್ಬಿಟ್ಟು ಕಾಯಿ ಬಿದ್ದಿರೋದು ಎಲ್ಲ ಹಾಯ್ಕೊಂಡು ಮೊಟ್ಟೆ ಎಲ್ಲ ತಗೊಂಡೋಗಿ, ನಮ್ದು ದಿನ್ನೆ ಮನೆ ಅಂತ ಇತ್ತು, ಅಂದ್ರೆ ಒಂದು ಕಲ್ಲಲ್ಲಿ ಕಟ್ಟಿರೋದು ಒಂದು ಮನೆ. ಆ ಮನೆಗೆ ಎಲ್ಲ ತೆಂಗಿನಕಾಯಿ ಎಲ್ಲ ತಗೊಂಡೋಗಿ ಅದ್ರಕ್ಕೆ ಹಾಕಿ, ಆಮೇಲೆ ಗರಿ ಬಿದ್ದಿರೋವೆಲ್ಲ ತಗೊಂಡೋಗ್ಬಿಟ್ಟು ಅಲ್ಲಿ ದಿನ್ನೆ ಮನೆ ಹತ್ರ ಹಾಕ್ಬಿಟ್ಟು, ಗರಿ ಇರುತ್ತಲ್ವಾ ಅದು ಗರಿ ಸ್ವಲ್ಪ ಜವರ್ಬಿಟ್ಟು ಅಲ್ಲಿಗೆ ಕತ್ತರಿಸ್ಬಿಟ್ಟು ಈ ತರ ಬಿಸಿಲಿಗೆ ಹಾಕ್ಬಿಡ್ತಾ ಇದ್ವಿ. ನೋಡ್ರಿ ಮೊಟ್ಟೆ ಇಲ್ಲೆಲ್ಲ ಈ ತರ ಒಣಗಿದ್ಮೇಲೆ ಅದನ್ನ ಚಿಕ್ಕದಾಗೆಲ್ಲ ತುಂಡು ಮಾಡ್ಬಿಟ್ಟು ಅಟ್ನೆ ಇಟ್ಬಿಟ್ಟು ಒಟ್ಬಿಡ್ತಾ ಇದ್ವಿ. ಆ ಮಳೆಗಾಲದಾಗಂತೂ ಸೌದೆ ಮುಡ್ತಾನೆ ಇರ್ಲಿಲ್ಲ. ಬೇಸಿಗೆಗಂತೂ ನೀನ್ ಯಾವಾಗ್ಲೇ ಹೊಲ್ತಕ್ ಹೋಗು, ಏನು ಹುಲ್ಲು ಆತರ ಏನು ತಗೊಬಂದಿಲ್ಲ ಅಂದ್ರೆ ಅವತ್ತು ಸೌದೆ ತರಬೇಕು. ಸೌದೆ ಕಟ್ಕೊಂಡು ಸೌದೆ ತಗೊಬರ್ಬೇಕು. ಕಟ್ ಮಾಡಿರವನೆ ಯಾರ ಕುಡ್ದಂಗಾಯ್ತು, ಅಲ್ಲೇನ ಕೆಲಸ ಮಾಡೋರು ನೆನ್ಪಾಯ್ತು ಅದು ಇವತ್ತು. ಈ ನೋಡ್ರಿ ಇಲ್ಲೊಂದು ಅಲ್ಲಲ್ಲಿ ಎಲ್ಲ ಕತ್ತರಿಸ್ ರಾಶಿ ಹಾಕಿದ್ವಿ. ಇಲ್ಲಿ ನಮ್ಮ ತೆಂಗಿನ ಗಿಡದ ಹತ್ರ ಬಿದ್ದಿರಾವು. ನೀರು ಕಸಕನ ಆಗಲಿ, ನಾಳೆಗೆ ಒಂದು ಸೌದೆ ಮಳೆ ಬರ್ತೈತೆ, ಹೆಂಗು ಮೋಡ ಆಗೈತೆ. ಸೌದೆಗೆ ತಗೊಂಡೋಗ್ಬಿಡೋಣ ಹೆಂಗೂ ಎರಡು ಕೂಡ ಕುರಂಬಳೆ ತಗೊಂಡ್ರೆ ನಮ್ಮ ಬಾಯ್ಲರ್ಗೆ ನೀರು ಕಸಕ್ಕಾಗ್ತೈತೆ. ಒಂದೆರಡು ತೆಗೆದು ಸೌದೆ ಹೊಲ ಹೆಚ್ಚಕ್ಕೆ ತೆಂಗಿನ ಸ್ಯಾಲೆ ಅದು ತೆಂಗಿನ ಸ್ಯಾಲೆ ಅಂತೀವಿ. ತಗೊಂಡೋಗೋದಮ್ಮ. ತಗ ಕೊಡು, ಮಚ್ಚಿಟ್ಕೊಳ್ಳ. ಹೆಂಗ ಒಂದು ದಿನಕ್ಕೆ ಗುಜರಾತ್ ಬಾಯ್ಲರ್ಗೆ ನೀರು ಗುರಿ ಹಾಕದು ಸೌದೆ. ಮಳೆ ಬೇರೆ ಮೋಡ ಆಗೈತೆ, ಮಳೆ ಬಂದರೆ ತಿರ್ಗ ಆಮೇಲೆ ಒಣಗೈತಾ? ಅದು ಬೇಡ, ಅದೇನೋ ಇದೈತೆ ಬೇಡ. ಬಾ, ಹುಳ ಗೆದ್ಲೇನ ಆಗೈತೆ, ಅದಕ್ಕೆ ಹುಳ ಹೋಗ್ತಾ ಇರ್ತಾವೆ ಅದರೊಳಗೆ, ಅದಕ್ಕೆ ಬಿಟ್ಟಿದ್ದಾನೆ. ನೋಡ್ರಿ ಸೌದೆ ತಗೊಂಡು ಹೋಗ್ತಾ ಇದ್ದೀವಿ. ಇದು ಅಂಗಳದಲ್ಲಿ ಅಡುಗೆ, ಒಂದಿನಕ್ಕೆ ಅಂಗಳದಲ್ಲಿ ಅಡುಗೆ ಮಾಡ್ಬೋದು, ಅಷ್ಟು ಸೌದೆ ಐತೆ. ಆದರೆ ಅಂಗಳದಲ್ಲಿ ಅಡುಗೆ ಮಾಡಿ ಎಷ್ಟೊಂದು ದಿನ ಆಯಿತು. ಇವಾಗ ಮಳೆ ಬೇರೆ ಬರ್ತಾ ಐತೆ, ಅಲ್ಲೆಲ್ಲ ಜಾಗ ಎಲ್ಲ ಒಂಚೂರು ನೆಂದು ಇದಾಗ್ಬಿಟ್ಟೈತೆ, ಮಳೆ ಬಂದೆಲ್ಲ, ಅದಕ್ಕೆ ಮಾಡ್ತಾ ಇಲ್ಲ. ಮಳೆ ಎಲ್ಲ ಸಬ್ಬೆ ಆಗಿ ಹೊಲ ಗೇಯಿಸ್ಬೇಕು ಅಂತೇಳಿ ಸ್ವಲ್ಪ ಕಬ್ಬಣ ಏನೇನೋ ಕಡ್ಡಿ ಎಲ್ಲ ತಂದು ಬೇರೆ ಅಲ್ಲಿ ಅಂಗಳದಲ್ಲಿ ಅಡುಗೆ ಮಾಡೋ ಹತ್ರನೇ ಹಾಕ್ಬಿಟ್ಟಿದೀವಿ. ಅದೆಲ್ಲ ಸ್ವಲ್ಪ ಮತ್ತೆ ಹೊಲದ ಕೆಲಸ ಬೇರೆ ಐತೆ, ಅದೆಲ್ಲ ಮುಗಿಸಿದ್ಮೇಲೆ ಮಳೆ ಎಲ್ಲ ಸಬ್ಬೆ ಆಗಿ ಇದಾದ್ಮೇಲೆ ಮತ್ತೆ ಅಂಗಳದಲ್ಲಿ ಅಡುಗೆ ಶುರು ಮಾಡ್ತೀವಿ. ಒಂದು 6 ಗಂಟೆ ಆಗೈತಾ? ಆಗಿರ್ಬೇಕು, 6-6:30 ಆಗೈತೆ ಅನ್ಸುತ್ತೆ. ಒತ್ತು ಮುಳುಗ್ತಾ ಇತ್ತು ಮೋಡ, ಮೋಡ ಆಗಿದೆಲ್ಲ ಒತ್ತು ಮುಳುಗ್ತಾ ಇತ್ತು ಮೋಡ. ನೋಡ್ರಿ ಅಲ್ಲಿ ಕಾಣಿಸ್ತೈತಾ, ನನ್ನ ತಲೆ ಪಕ್ಕದಲ್ಲಿ ಕಾಣಿಸ್ತೈತೆ ಅನ್ಸುತ್ತೆ ನೋಡ್ರಿ. ಅಲ್ಲೆಲ್ಲ ಮೊಟ್ಟೆ ಎಲ್ಲ ತಗೊಬಂದು ಅಲ್ಲಿ ಹಾಕಿದ್ದೀವಿ. ಎಲ್ಲ ಹಾಕಿ ಈಗ ಮನೆ ಹತ್ರ ಹೋಗ್ತಾ ಇದ್ದೀವಿ. ಮನೆಗೆ ಹೋಗ್ತಿದ್ದಂಗೆ ಒಂದು ಲೋಟ ಕೈಕಾಲು ಮುಖ ತೊಗೊಂಡು ಆಮೇಲೆ ಒಂದು ಲೋಟ ಕಾಫಿ ಮಾಡ್ಕೊಂಡು ಕುಡಿದ್ರೆ ಕುಡಿಬೋದು. ಏನಲ್ಲ ಈ ಆಯಾಸ ಎಲ್ಲ ಹೇಳಿ ಕಾಫಿ ಕುಡಿಯಂಗ್ ಮಾಡ್ತಾರೆ ಇವರು. ಈ ಕೆಲಸ ಮಾಡಿರೋ ಆಯಾಸ ಎಲ್ಲ ಹೊರಟೋಗ್ಬಿಡುತ್ತೆ. ಅಂದ್ರೆ ಅದಂತೂ ನಿಜ. ನಾನು ಎಷ್ಟೇ ಕೆಲಸ ಮಾಡಿದ್ರು ಒಂದು ಲೋಟ ಕಾಫಿ ಕುಡಿದ್ರೆ ಎನರ್ಜಿ ಬಂದ್ಬಿಡ್ತೈತೆ ನನಗೆ ಇನ್ನು ಕೆಲಸ ಮಾಡಕ್ಕೆ. ಇಲ್ಲಿರೋ ಆನಂದ ಎಲ್ಲೂ ಇಲ್ಲ ನೋಡ್ರಿ. ಸಣ್ಣ ಗಾಳಿ ಬೀಸ್ತಾ ಐತೆ, ವಾತಾವರಣ. ಸೂರ್ಯ ಮುಳುಗ್ತಾ ಇದ್ದಾನಾಗಲೇ, ಸೂರ್ಯದೇವ. ಚೆನ್ನಾಗಿದೆ ನೇಚರ್, ವಾತಾವರಣ. ಈ ಬದಿಗ ಬೇಡ, ಇಲ್ಲಿ ಬದಿಗಿಂತ ಕೆಳಗೆ ಹಾಕೋಣ, ಬೇಡ ಬದಿಗೆ. ಅದೇ ಇತ್ತ ರೋಡ್ ಕಡಿಕೆ ಅಲ್ಲಿಗೆ ಹೇಳಿದ್ದ. ನೋಡ್ರಿ ಇಲ್ಲಿ ಮೇಡಮ್, ನೋಡ್ರಿ ಇವತ್ತು ಸ್ವಲ್ಪ ಕೆಲಸ ಮಾಡೋದೈತೆ. ಡಬ್ಬೆಲ್ಲ ತಗೊಂಡಿದ್ದೀನಿ. ನಮ್ಮ ಶ್ರೀಮತಿಯವರು ಕುಡ್ಜಿಗೆ ಕುಡ್ಗುಲು, ಹಂಗೆ ಒಂದು ಟವಲ್ಲು, ಇಲ್ಲೆಲ್ಲ ಸ್ವಲ್ಪ ಕೆಲಸ ಐತೆ. ಅದೇನು ಕೆಲಸ ನೋಡ್ರಿ. ನಮ್ಮ ಜಾಣೆ ಮಗಳನ್ನ ಸ್ಕೂಲಿಗೆ ಕಳಿಸಿ ಆಮೇಲೆ ನಾವು ತಿಂಡಿ ತಿಂದು ಇವಾಗ ಈ ಕೆಲಸ ಮಾಡೋಕ್ಕೆ ಬಂದಿದ್ದೀವಿ. ಸ್ವಲ್ಪ ಬಿಸಿಲು, ಸ್ವಲ್ಪ ಮೋಡ ಮುಚ್ಕೊತಾ ಐತೆ. ಇದೆಲ್ಲ ಸದೆ ಇದ್ದಿದ್ದು ತೋರಿಸಿದ್ನಲ್ಲ ನಿನ್ನೆ, ಸದೆ ಗುಡ್ಡೆ. ಇಲ್ಲೆಲ್ಲ ಆ ಥರ ಗುಡ್ಡೆ ಹಾಕಿರ್ತಾರೆ. ಇಲ್ಲೆಲ್ಲ ಅದೇ ಹುಲ್ಲು ಎಲ್ಲ ಎದ್ದಿರ್ತೈತಲ್ಲ, ಅದೆಲ್ಲ ಒತ್ತಾಕ್ಬೇಕು ನಾವು. ಬಿಸಿಲು ಸ್ವಲ್ಪ ನೋಡಬೇಕು. ನಮ್ಮ ಮೇಡಮ್ ಅವ್ರು ಏನು ಕೆಲಸ ಮಾಡ್ತಾರೆ, ಹೆಂಗೆ ಮಾಡ್ತಾರೆ ಕೆಲಸ. ಕುಡುಗು ಕಟ್ಟಾಗ್ಬಿಟ್ಟೈತೆ. ಗೇಬೆ ಮಾಡ್ಬೇಕು ನೋಡ್ರಿ. ಇದು ಸೆಪ್ಪೆ ಹಾಕಿದ್ವಲ್ಲ, ಆವಾಗ ಹುಲ್ಲು ಕೊಯ್ಯೋದಕ್ಕೆ ಅಲ್ಲಲ್ಲೇ ಸೆಪ್ಪೆ ಕೊಯ್ದಿತ್ತಾಗ ಅಲ್ಲೇ ಹಿಂಗೆ ಹಾಕ್ಬಿಡ್ತಿದ್ದೆ. ಇದು ರೋಡ್ ಇವಾಗ ಮುರಿದೋಗ್ಬಿಟ್ಟೈತೆ ಕುಡುಗಲು. ಇದು ಇನ್ನೇನಕ್ಕೂ ಬರಲ್ಲ. ಅಲ್ಲ, ಇನ್ನೊಂದು ಏನು ಗೊತ್ತಾ, ಹೆಂಡತಿ ಮಕ್ಳನ್ನ ಮಾತ್ರ ಚೆನ್ನಾಗಿ ನೆನ್ಪಿಟ್ಕೊಂಡವ್ರು ಅಷ್ಟೇ. ಕುಡುಗುಲು ಕುರ್ಜಿಗೆ ಯಾವ್ದು ಎಲ್ಲಿ ತಗೊಂಡೋಗಿ ಹಾಕಿರ ಅಲ್ಲೇ ಇರ್ತೈತೆ ಅದು. ಅದಂಗೆ ನಾನು ಸ್ವಲ್ಪ ಜಾಸ್ತಿ ಕೆಲವೊಂದು ವಿಷಯದಲ್ಲಿ. ಈಗ ನೋಡಿದ್ರಲ್ಲ, ಇಲ್ಲೆಲ್ಲ ರಾಶಿ ಬಿದ್ದೈತೆ ನೋಡ್ರಿ ಗುಡ್ಡೆ ಎಲ್ಲ. ಇವೆಲ್ಲ ನಾನು ಏನು ಅನ್ಕೊಂಡೆ ಗೊತ್ತಾ, ಗೊತ್ತಾಗ್ಬೇಕು. ಕುಡ್ಗುಲ್ ಸಿಕ್ಬಿಡ್ತು ಅನ್ಕೋಬಿಟ್ಟೆ. ಮುರಿದೋಗೈತೆ ಅದು ಹಂಗೆ. ಅದ್ರಕ್ಕೆ ನೆನ್ನೆ ಏನಿದು ಸೌದೆ ಎಲ್ಲ ಒತ್ತಾಕಿದ್ವಲ್ಲ,
ಅದರದ್ದು ಎಡೆಮಟ್ಟೆ ತೆಂಗಿಂದು. ಇವತ್ತು ಈ ಕೆಲಸ ಇದೆಲ್ಲ ಸದೆಗುಡ್ಡೆ ಬಸ್ ಹಾಕ್ಬೇಕು. ಇದೆಲ್ಲ ಹಿಂಗೆ ಕೆದಿಕ್ಕಬೇಕು, ಕೈಯಾಗ ಏನೋ ತೊಗೊಂಡಿರ್ಬೇಕು. ಯಾಕೆಂದರೆ ಹುಳ ಉಪ್ಪೆ ಸೇರ್ಕೊಂಡಿರ್ತಾರೆ, ಹಾವು ಚೇಳು ಅಂಥವೆಲ್ಲ ಇರ್ತವೆ. ಅದಕ್ಕೆ ಮಾಡಬೇಕು. ಇದು ಇಡ್ಕ ಇಡ್ಕ, ನಾನು ಈ ಕಡೆ ಒರೆಸ್ತೀನಿ. ಆ ಬದಿನಿಂದ ಆ ಕಡೆಗೆ ಅಲ್ಲಿ ಅವ್ರು ಬರೋ ಅಷ್ಟೊತ್ತಿಗೆ ಈ ಟಬ್ಗೆ ನಾನು ತುಂಬಬೇಕು. ಅವ್ರಿಗೆ ಹೊತ್ಕೊಂಡು ಹೋಗು, ಅವ್ರಿಗೆ ತುಂಬು, ನಾನು ಹೊತ್ಕೊಂಡು ಹೋಗ್ತೀನಿ. ಇಲ್ಲ ನೀನೇ ತುಂಬಪ್ಪ, ಇದ್ರಾಗ ಹುಳ ಉಪ್ಪಡೆ ಇದ್ರೆ ಯಾಕೆ ಅಂತ ಅವ್ರು ಹೆದರ್ಕೊಂಡಿರ್ತಾರೆ. ಅದಕ್ಕೆ ನಾನೇ ತುಂಬಿ ಒರೆಸ್ತಾ ಇದ್ದೀನಿ. ಒಬ್ಬರು ತುಂಬಿಸಿದ್ರೆ ಹಿಂಗೆ ಒಬ್ಬರು ತಗೊಂಡೋಗಿ ಹಾಕಬೇಕು. ಟಬ್ಬಲ್ಲಿ ಜಾಸ್ತಿ ಇಡ್ಸಲ್ಲ, ಇದು ಸದೆ ಗುಡ್ಡೆ. ಒಂದು ಚೀಲ ತಂದಿದ್ದೀನಿ, ಅದಕ್ಕೆ ಚೀಲದಲ್ಲಿ ತುಂಬಿದ್ದೀನಿ. ನಮ್ಮ ಶ್ರೀಮತಿಯವ್ರ ಪಾಪ ಟಬ್ಬಲ್ಲಿ ತಗೊಂಡು ಓಡಾಡ್ತಾಯಿದ್ರು. ಒಂದು 4 ಟಬ್ಬಿಗೆ ತುಂಬೋಷ್ಟು ಒಂದು ಚೀಲಕ್ಕೆ ತುಂಬೋದು. ಅದಕ್ಕೆ ನಮ್ಮ ಶ್ರೀಮತಿಯವ್ರು ಹೊತ್ಕೊಂಡವ್ರು ನೋಡಿರಿ, ಒಂದೊಂದು ಟಬ್ ಅಷ್ಟು 4 ಪಟ್ಟು ಇಲ್ಲಿ ಹಿಡಿತೈತೆ. ಅದಕ್ಕೆ ಇದು ಚೀಲನೂ ತಗೋಬಾ ಅಂತೇಳಿ ಚೀಲಕ್ಕೆ ತುಂಬಿ ಹೊತ್ಕೊಂಡಿದ್ದೀನಿ ನಾನು. ಬಿಸಿಲು ಸೆಕೆಂಡ್ ಸುರಿದೋಗ್ತೈತೆ. ನಾವು ಬೆಳಗ್ಗೆ ಮಾಡ್ಬೋದಿತ್ತು, ಬರ್ಬೋದಿತ್ತು. ಬೆಳಗ್ಗೆ ಅವರು ಬಿಡುವಿರಲ್ಲ, ನಮ್ಮ ಜಾಣೆ ಮಗಳಿಗೆ ಸ್ಕೂಲಿಗೆ ರೆಡಿ ಮಾಡಬೇಕಲ್ವ, ತಿಂಡಿ ಅದು ಇದು ಎಲ್ಲ. ಅದಕ್ಕೆ ಇವಾಗ ಬಿಸಿಲಲ್ಲಿ ಒಂದು ಹೊಲ್ದು ಬದಿನಾಗಿ ಸುರಿದಿದ್ದೀವಲ್ಲ, ಇದೆಲ್ಲ ಚೆನ್ನಾಗಿ ಒಣಗಿದ ಮೇಲೆ ಬೆಂಕಿ ಇಕ್ಬೇಕು. ನೋಡ್ರಿ, ಇದೆಲ್ಲ ಸದೆಗುಡ್ಡೆ ಇನ್ನೂ ಹಂಗೈತೆ, ಎಷ್ಟೊಂದು ಐತೆ. ಇದೆಲ್ಲ ಒತ್ತಾಕಬೇಕು, ಬಿಸಿಲಾಯಿತು ಆದರೂ ಒತ್ತಾಕ್ಬೇಕು ಇವತ್ತು. ಈಗ ಈ ರಾಶಿ ಎಲ್ಲ ಯಾಕೆ ಒತ್ತಾಕಬೇಕು ಅಂದರೆ, ಇದಿಲ್ಲೇ ರಾಶಿ ಹಾಕಿ ಬೆಂಕಿ ಇಕ್ಬೋದಿತ್ತು ಒಂದು ಕಡೆ ಎಲ್ಲ. ಅಂದರೆ ಮಣ್ಣೆಂಟೆ ಜಾಸ್ತಿ ಐತೆ ನೋಡ್ರಿ. ಮತ್ತು ಮಳೆ ಬಂತು, ರಾತ್ರಿ 1-2 ಹನಿ ಉದುರುತ್ತು, ಸ್ವಲ್ಪ ಮೆತ್ತಗಾದಂಗೆ ಆಗೈತೆ. ಅದಕ್ಕೆ ತಗೊಂಡೋಗೆಲ್ಲ ಹೊಲದಿಂದ ಆಚೆಗೆ ಹಾಕ್ಬೇಕು. ಈ ರಾಶಿ ಇಲ್ಲೇ ಬಿಟ್ಟರೆ ಎಲ್ಲ ಹುಲ್ಲಾಗ್ತೈತೆ, ಎಲ್ಲ ಕಳೆ ಬೆಳೀತೈತೆ ಹೊಲ್ದಾಗೆ. ಅದಕ್ಕೋಸ್ಕರ ಇದನ್ನೆಲ್ಲ ಹೊಲದಿಂದ ಆಚೆಗೆ ಹಾಕೋದು. ಎಲ್ಲ ತಗೊಂಡು ಚೀಲದೊಳಗೆ ತುಂಬಬೇಕು. ನೋಡ್ರಿ, ಚೀಲಕ್ಕೆ ತುಂಬಿದ್ದೀವಿ. ಅಲ್ಲಿ ಐಸ್ಕಂಡಿ ಬರ್ತೈತೆ. ಐಸ್ಕಂಡಿ ತಿಂತೀಯಾ ಅಣ್ಣ? ಐಸ್ಕಂಡಿ ಅಣ್ಣ ನಿಂತ್ಕೊಳ್ರಿ. ಬರ್ತಾಯಿದ್ಯಾ? ಬರ್ತಾಯಿದ್ಯಾ ಐಸ್ಕಂಡಿ ಅಂದರೆ? ಯಾವುದೈತೆ ಐಸ್ಕಂಡಿ? ಚಾಕಬಾರು, ಕಪ್ಪೈಸು. ಯಾವ್ದು ತಿಂತೀಯ ನೋಡಿ ಬರಮ್ಮ. ಚಾಕಬಾರ, ಕಪ್ಪೈಸು ನೋಡಿ ಬರಮ್ಮ. ಚಾಕಬಾರ, ಕಪ್ಪೈಸು ತಿಂತೀಯ? ಯಾವ್ದು ನೋಡ್ತೀಯ? ಇದೇನ ಇರೋದು, ಬೇರೆದಿಲ್ವಾ? ಚಾಕಬಾರ ಅಷ್ಟೇ. ಇದು ಮ್ಯಾಂಗೋ ಐತೆ. ಕಪ್ಪೈಸು ಅಂದರೆ ಕಪ್ಪೈಸು ಕೊಡ್ರಿ. ಕಪ್ಪೈಸು ಅದು ರೋಸ್ ಬೇಡ, ವೈಟ್ ಇರುತ್ತಾ? ವೈಟೇ. ವೈಟಾ? ಇದಕ್ಕೆ ಸ್ಪೂನ್ ಕೊಡ್ರಿ ಹಂಗೆ. ಅದು ರೋಸ್ ಚೆನ್ನಾಗಿರಲ್ಲ, ಅದು ಫ್ಲೇವರ್ ಜಾಸ್ತಿ ಕಲರ್ ಇರ್ತೈತೆ. ಸಾಕ ಒಂದೇ? ನಂಗೆ ಬೇಡಮ್ಮ, ನಂಗೆ ಐಸ್ ಕ್ರೀಮ್ ಬೇಡ. ಆರಾಮಾಗಿ ಐಸ್ ಕ್ರೀಮ್ ತಿಂತಾಯಿದ್ರೆ ಚೆನ್ನಾಯ್ತಾ? ಹೌದಾ? ಇಲ್ಲಿ ಲೋಕಲ್ಲೇ ಅದು ಬಿಸಿಲಿಗೆ ತಿನ್ಬೇಕಷ್ಟೇ ಸುಮ್ಮನೆ. ಸಕ್ಕರೆ ನೀರು ಒಂಚೂರು ಹಾಲು ಇದ್ದಂಗೈತೆ. ಹೌದಾ? ನಾವು ಬರಬೇಕಾದ್ರೆ ಫ್ರಿಜ್ಜಲ್ಲಿ ಬಂದಿದ್ದು ಹೋಗೋಷ್ಟೊತ್ತಾಗಿರೋದು ಅಲ್ವಾ? ಹ್ಞೂ, ರೆಡಿ ಮಾಡಿ ಫ್ರಿಜ್ದಾಗ ಇಕ್ಕಿದ್ರೆ ಆಗಿರೋದಾ? ಒಂದು ಹಾಲು, ಒಂಚೂರು ನೀರು, ಸಕ್ಕರೆ, ಶಾವಿಗೆ, ಒಂಚೂರು ಶಾವಿಗೆ ಹಾಕ್ಬಿಟ್ರೆ ಶಾವಿಗೆ ಐಸ್ ಚೆನ್ನಾಗಿರೋದು. ನಾವು ಚಿಕ್ಕವರಿದ್ದಾಗ ತಿಂದ್ವಿ 4 ಆಣಿ ಐಸ್ ಕ್ಯಾಂಡಿ, ಕಲರ್ ಐಸ್ 4 ಆಣಿ. ಶಾವಿಗೆ ಐಸು 50 ಪೈಸೆ 8 ಆಣಿ. ನಂಗೆ ದುಡ್ಡೆಲ್ಲ ನೆನಪಿಲ್ಲ. ನಾನು ಜಾಸ್ತಿ ಬುಕ್ಕು ಅವು ಇವಕ್ಕೂ ವೇಸ್ಟ್ ಕೊಟ್ಬಿಟ್ಟು ತಿಂತಾ ಇದ್ದೆ. ಬುಕ್ಕು, ಹಳೆ ಹೊಡೆದೋಗಿರೋ ಪೈಪು, ಹೊಂಗೆ ಬೀಜ, ಹುಣಸೆ ಬೀಜ ಅವು ಕೊಡೋರು ಅವಾಗ. ನಾವು ತಿಂದಿದ್ದೀವಿ. ಇನ್ನೊಂದೇನು ಗೊತ್ತಾ, ದುಡ್ಡಿಲ್ಲ ಅಂದರೆ ತೆಂಗಿನಕಾಯಿ ಕೊಟ್ಟರು ಕೊಡೋರು ಐಸ್ ಕ್ರೀಮ್. ಕೊಟ್ಟಿದ್ದ ವಿಡಿಯೋ ನೋಡ್ತಾ ನಿಮ್ಮ ಚಿಕ್ಕಪ್ಪ ನೋಡ್ಬಿಡಿ, ಅದೆಲ್ಲ ಚಿಕ್ಕ ವಯಸ್ಸಲ್ಲಿ. ಹೌದಾ? ನಾನು ಒಬ್ಳೇನಲ್ಲ, ನಾನು ನಮ್ಮ ಆಂಟಿ ಎಲ್ಲ ದಿನ್ನೆ ಮನೆ ಹತ್ರ ಅವಾಗೇನೋ ಕೆಲಸ ಮಾಡ್ತಾ ಇದ್ವಿ. ಅದು ದುಡ್ಡು ಇರಲಿಲ್ಲ, ಮತ್ತೆ ಏನು ಅವಾಗ ಹೊಲ್ದ ಹತ್ರ ಅಲ್ವಾ, ಬುಕ್ಕು ಎಲ್ಲ ಎಲ್ಲಿರ್ತವೆ. ಒಂದು ತೆಂಗಿನಕಾಯಿ ಕೊಟ್ಟು 2-3 ಐಸ್ ಕ್ರೀಮ್ ತಗೊಬಂದು ತಿಂದಿದ್ವಿ. ಐಸ್ ಕ್ಯಾಂಡಿ, ಅದು ಕ್ಯಾಂಡಿ, ಅದು ಇದು ಕ್ರೀಮು, ಐಸ್ ಕ್ರೀಮ್. ಇದು ಕ್ರೀಮ್ ಥರ ಆಯ್ತಲ್ಲ, ಅದಕ್ಕೆ ಅಪ್ಪ ಇಷ್ಟೊತ್ತಿಗೆ ನೆನಪದ್ನ ಇಲ್ಲೇ ಮಾತಾಡ್ತಾ ಇದ್ನಲ್ಲ. ಮಾತಂದರೆ ಸಾಕು ಮರ್ತೋಗ್ಬಿಡ್ತಾರೆ ನಮ್ಮ ಶ್ರೀಮತಿಯವ್ರ ಮಾತಿನ ಮುಂದೆ ಏನು ಬೇಡ ಬೇಕಾದ್ರೆ.
ಕರೆಕ್ಟ್ ತಾನೆ ನಾನು ಹೇಳಿದ್ದು. ಒಂದು ಸ್ವಲ್ಪ ಕ್ರೀಮು, ಸಕ್ಕರೆ, ಅದು ಕೆಮಿಕಲ್ಲು ಹಾಕಿರ್ತಾರೆ ಅಷ್ಟೇ. ಮನೆದೇ ಅಂದರೆ ಸುಮ್ಮನೆ ಯಾವಾಗ ಅಪರೂಪಕ್ಕೆ ಹಿಂಗೆ ತಿನ್ಬೇಕಷ್ಟೇ. ಇಲ್ಲಿ ಅಷ್ಟೇ. ಕೆಲಸ ಮಾಡ್ಬೇಕಾ ಇಲ್ಲಿದ್ದಾಗ, ಬಿಸಿಲು ಅನ್ನಿಸ್ದಾಗ. ಸೆಕೆ ಕೂದಲೆಲ್ಲ ನೆಂದೋಗಿ ಸ್ನಾನ ಮಾಡ್ದಂಗೆ ಆಗ್ಬಿಟ್ಟಿದೆ, ಸೆಕೆ ನೀರು ಸುರಿದೋಗಿ. ನೋಡಿರಿ ನೀರು ಕುಡಿಯ. ಹೌದಾ, ನೀರು ಬಾಯರ್ ದಾವರ ಜಾಸ್ತಿ, ನೀರು ಕುಡಿಯೋಂಗಾಯ್ತು. ಅದಕ್ಕೆ ನಮ್ಮ ಶ್ರೀಮತಿ ಅವ್ರಿಗೆ ನೀರು ತಗೊಬಂದ್ರೆ ಅವರು ನಮ್ಮ ಕಾಫಿನ ಟೀನಾ ಹಂಗೆ ಟೀನು ತಗೊಬಂತಾರೆ. ಅದ್ರ ಜೊತೆಗೆ ಇಲ್ಲೆಲ್ಲ ನೆಳ್ಳಲ್ಲಿ ಕುಂತ್ಕೊಂಡು ಸ್ವಲ್ಪ ನೀರು ಕುಡಿದು ಟೀ ಕುಡಿದ್ಬಿಟ್ರೆ ಹಾಂ ಶಕ್ತಿ ಜಾಸ್ತಿ ಬರುತ್ತೆ. ಇವಾಗ ಹೋಗಿರೋ ಸುಸ್ತೆಲ್ಲ ಹೋಗ್ಬಿಟ್ಟು ಇವಾಗ ಆಗಿರೋ ಸುಸ್ತೆಲ್ಲ ಹೋಗಿ ಮತ್ತೆ ಶಕ್ತಿ ಬರ್ತೈತೆ, ಎನರ್ಜಿ. ಒಂಥರ ಚೆನ್ನಾಗೈತೆ ಜೀವನ. ಹಳ್ಳಿ ಹಾಡು ತಂದ ಅಂತ. ಆಟ ಸ್ವಿಚ್ ಹಾಕ್ಬೇಕಂತೆ. ಹೌದಾ, ಸರಿ. ನೀರು ಕುಡಿ ಫಸ್ಟ್. ಹ್ಞೂ ಕುಡಿಬೇಕು ಟೀನ ಕಾಫಿ ಎಲ್ಲನೂ ಕುಡಿಬೇಕು. ಎಲ್ಲನೂ ಕುಡಿಬೇಕಾದ್ರೆ ಸಿಟ್ಟು ಬರುತ್ತೆ ಇವ್ರಿಗೆ. ಸಖತ್ತಾಗಿ ಟೀ ನೋಡ್ರಿ. ಟೀ ಕುಡಿದ್ಮೇಲೆ ಮತ್ತೆ ಕೆಲಸ ಶುರು ಮಾಡಿದ್ದೀವಿ. ಬಿಸಿಲು ಸಿಕ್ಕಾಪಟ್ಟೆ ಬಿಸಿಲು ಆಯಿತು. ಮಧ್ಯಾಹ್ನ ಆಗ್ತಾ ಬಿಸಿಲು ಜಾಸ್ತಿ ಆಗ್ತಾಯಿತ್ತು. ಬಿಸಿಲಾಗೇನು ಗೊತ್ತಾ, ಹಿಂಗೆ ಹೆಜ್ಜೆ ಎತ್ತಿರ್ತೀವಲ್ಲ, ಇದೆಲ್ಲ ಕಾದಿರ್ತೈತೆ ಬಿಸಿಲಿಗೆ. ಇದೆಲ್ಲ ಉಕ್ಕೆ ಎಲ್ಲ, ನೆಲ ಎಲ್ಲ ಒಂಥರ ಕೆಂಡದ ಮೇಲೆ ಕಾಲಿಕ್ದಂಗೆ ಆಗ್ತೈತೆ. ಆದ್ರೂ ನಮ್ಮ ಕೆಲಸ ನಾವು ಮಾಡಬೇಕು. ಇಲ್ಲೊಂದು ಚೂರು ನೆಳ್ಳೈತೆ, ನೆಳ್ಳಿರ್ತಕ್ಕಷ್ಟೇ. ಇನ್ನೆಲ್ಲ ಬಯಲು ತುಂಬ ನೋಡ್ರಿ, ಬಯಲ ತುಂಬ ಬರೀ ಬಿಸಿಲಿದೆ. ಬರೀ ಬಿಸಿಲೇ, ಕಾಲೆಲ್ಲ ಸುಡ್ತಾವೆ. ಆದರೂ ನಮ್ಮ ಕೆಲಸ ನಾವು ಮಾಡಲೇಬೇಕಲ್ವ. ಇಷ್ಟೆಲ್ಲ ಕಷ್ಟ ಇರ್ತೈತೆ ರೈತರದು. ಬೆಳೆನಲ್ಲಿ ಸಿಗೋ ಲಾಭ ಮಾತ್ರ ಅಷ್ಟಕ್ಕಷ್ಟೇ, ಕಷ್ಟ ಮಾತ್ರ ಜಾಸ್ತಿನೇ. ಏನು ಮೇಡಮ್, ಏನು ಅನ್ನಿಸ್ತೈತೆ? ಸಾಕಾಗ್ತೈತೆ. ಹೌದಾ, ನನಗಂತೂ ಸ್ನಾನ ಮಾಡ್ದಂಗೆ ಐತೆ. ನನಗೂ ಹಂಗೆ ಅಲ್ಲ, ಇಷ್ಟೊತ್ತು ಬಿಸಿಲಿತ್ತು, ಈಗ ಮೋಡ ಮುಚ್ಕೊಂಡೈತೆ, ಮಳೆ ಬರೋಂಗಾಗೈತೆ. ಇದು ಬಾಸ್ ಹಾಕಿದ್ದೆ ಒಳ್ಳೇದಾಯಿತು. ಇಲ್ಲಾಂದರೆ ಮಳೆ ಬಂದಿದ್ರೆ ಎತ್ತಕ್ಕೂ ಆಗ್ತಿರ್ಲಿಲ್ಲ, ನೆಂದು ಮುದ್ದೆ ಆಗಿ ಅಲ್ಲೇ ಅಂಟ್ಕೊಂಡಿರೋದು. ಇಲ್ಲ, ಅದು ಹಂಗೆ ಬಿಡು, ಅದು ಆಮೇಲೆ ಎತ್ತಾಕೋಣದು. ಅದು ಇದ್ರದ್ದು ರೋಡ್ ಸೈಡ್ ಇರೋದು. ಎತ್ಕ ಈ ಟಬ್ಬೆಲ್ಲ. ಡಬ್ಬಲ್ಲೇ ಬಚಾಕಿದ್ರೆ ಇನ್ನೂ ಜಾಸ್ತಿ ಹೊತ್ತಾಗೋದು. ಚೀಲ ತಂದು ಒಳ್ಳೆ ಕೆಲಸ ಮಾಡಿದ್ದೀವಿ. ಮತ್ತೆ ಏನು ಅನ್ನಿಸ್ತೈತೆ? ಖುಷಿನೂ ಆಗ್ತೈತೆ, ಸುಸ್ತು ಆಗ್ತೈತೆ. ಈ ಶ್ರಮಕ್ಕೆ ತಕ್ಕಂತ ಪ್ರತಿಫಲ ಸಿಗಲಿ ಬಿಟ್ರೆ ಸಾಕು. ಆ ಭಗವಂತನ ಹತ್ರ ಅಷ್ಟೇ ಕೇಳ್ಕೊಳೋದು. ಇಷ್ಟ ಹೇಳ್ತಾ ಇವತ್ತಿನ ಬ್ಲಾಗ್ನ ಹೀಗೆ ಮುಗಿಸ್ತಾ ಇದ್ದೀವಿ. ಮತ್ತೊಂದು ಬ್ಲಾಗಲ್ಲಿ ಮತ್ತೆ ಸಿಗ್ತೀವಿ. ಬಾಯ್. ಬಾಯ್. ಎಲ್ರಿಗೂ ಒಳ್ಳೆಯದಾಗಲಿ. ಧನ್ಯವಾದ.